ಪ್ರಿಯ ಛಾತ್ರಾಃ, ಆದರ್ಶಗುಣಃ ಎನ್ನುವ ಪಾಠದ ತೃತೀಯ ಅವಧಿಯರಿಗೆ ಸ್ವಾಗತ. ಹಿಂದಿನ ಅವಧಿಯಲ್ಲಿ ರಾಮ ಎಂದರೆ ಯಾರು, ರಾಮನ ಆದರ್ಶ ಗುಣಗಳೇನು ಎನ್ನುವುದನ್ನು ನಾರದರು ವಾಲ್ಮೀಕಿಗೆ ಯಾವ ರೀತಿಯಲ್ಲಿ ವಿವರಿಸಿದರು ಅನ್ನೋದನ್ನು 5 ಶ್ಲೋಕದ ತನಕ ನೋಡಿದೆವು. ಸರ್ವಶಾಸ್ತ್ರಾರ್ಥ ತತ್ವಜ್ಞ ಸ್ಮೃತಿವಾನ್ ಪ್ರತಿಭಾನವಾನ್. ಸ್ಮೃತಿಮಾನ್ ವಾನ್ ಆಗಿದೆ, ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಅದು ಸ್ಮೃತಿಮಾನ್. ಪ್ರತಿಭಾನವಾನ್ ಸರ್ವಲೋಕಪ್ರಿಯ ಸಾಧು ಅಧೀನಾತ್ಮ ವಿಚಕ್ಷಣ. ಮುಂದಿನ ಶ್ಲೋಕ 6ನೇ ಶ್ಲೋಕ. ಸರ್ವದಾಭಿಗತ ಸದ್ಭಿಃ ಸಮುದ್ರ ಇವ ಸಿಂಧುಭಿಃ ಆರ್ಯಃ ಸರ್ವಸಮಶ್ಚೈವ ಸದೈವ ಪ್ರಿಯದರ್ಶನಃ. ಪುನಃ ಕೀದೃಶಃ ರಾಮಃ ಇತಿ ಪ್ರಶ್ನಃ. ರಾಮನು ಯಾವ ರೀತಿಯಾದ ಗುಣಗಳನ್ನು ಹೊಂದಿರುವವನು ಅಂತ ಹೇಳಿದ್ರೆ, ಸರ್ವದಾ ಅಭಿಗತಃ ಸದ್ಭಿಃ. ಸದ್ಭಿಃ ಸರ್ವದಾ ಅಭಿಗತಃ. ಸದ್ಭಿಃ ಸರ್ವದಾ ಅಭಿಗತಃ ಅಥವಾ ಸರ್ವದಾ ಸದ್ಭಿಃ ಅಭಿಗತಃ. ಕಥಂ? ಸಮುದ್ರ ಇವ ಸಿಂಧುಭಿಃ. ಸಮುದ್ರ ಇವ ಸಿಂಧುಭಿಃ ಆರ್ಯಃ ಸರ್ವಸಮಶ್ಚೈವ. ಸರ್ವಸಮಃ ಚ ಪ್ಲಸ್ ಏವ ಚೈವ ವೃದ್ಧಿ ಸಂಧಿ ಆಗಿದೆ. ಸದೈವ ಸದಾ ಪ್ಲಸ್ ಏವ ಬಿಡಿಸೋದೇಗ ಅದನ್ನು ಸದಾ ಪ್ಲಸ್ ಏವ ಸದೈವ ವೃದ್ಧಿ ಸಂಧಿ ಆಗಿದೆ. ಸದಾ ಏಕ ಪ್ಲಸ್ ಏಕೈಕ ಇದ್ದ ಹಾಗೆ ಸದಾ ಪ್ಲಸ್ ಏವ ಸದೈವ ಆಕಾರ ಬರೀಬೇಕು. ಪ್ರಿಯದರ್ಶನ. ಅನ್ವಯವನ್ನು ನಿಮಗೆ ಶ್ಲೋಕಾನ್ವಯ ಅಂಥೇಳಿ ಮುಂದಿನ ಪೇಜಲ್ಲಿ ಇದೆ. ಈ ಶ್ಲೋಕ 15 ಶ್ಲೋಕ ಮುಗಿದ ನಂತರ ಶ್ಲೋಕಾನ್ವಯ ಅಂಥೇಳಿ ಒಂದು ಪಾಠ ಹಾಕಿದ್ದಾರೆ. ಆ ಪಾಠದಲ್ಲಿಯೇ ಇದೆ. ಉದಾಹರಣೆಗೆ ಇಲ್ಲಿಯೇ ನೋಡಲಿಕ್ಕೆ ಸಿಗ್ತದೆ ಶ್ಲೋಕಾನ್ವಯ ಅಂತೇಳಿ ಮುಂದಿನ ಪೇಜ್ನಲ್ಲಿದೆ. ಅದರಲ್ಲಿ 6ನೇ ಶ್ಲೋಕದ ವ್ಯಾಖ್ಯಾನವನ್ನು ನೀವು ನೋಡಿಕೊಳ್ಳಿ. ಅದನ್ನು ಹೀಗೆ ಹೇಳಿದ್ದಾನೆ: ಸಮುದ್ರ ಸಿಂಧುಭಿಃ ಇವ. ಸಮುದ್ರ ಸಿಂಧುಭಿಃ ಇವ ಸದ್ಭಿಃ ಸರ್ವದಾ ಅಭಿಗತಃ. ಸದ್ಭಿಃ ಸರ್ವದಾ ಸದ್ಭಿಃ ಅಭಿಗತಃ ಏವ. ಅಂದರೆ ಏನು ಅರ್ಥ? ಸಮುದ್ರ ಸಿಂಧುಭಿಃ ಇವ. ಸಿಂಧು ಅಂತಂದರೆ ನದಿಗಳು ಅಂತರ್ಥ. ಉದನ್ವಾನ್ ಉದಧಿ ಸಿಂಧು ಅಮರಕೋಶ. ಉದನ್ವಾನ್ ಉದಧಿ ಸಿಂಧು ಅರ್ಣವ. ಹೀಗೆ ಸಿಂಧುಭಿಃ ಸಮುದ್ರ ಇವ. ಸಮುದ್ರ ಹೇಗೆ ಸಮುದ್ರ ಎಲ್ಲ ನದಿಗಳು ಸೇರಿದಾಗ ಸಮುದ್ರ ಆಗ್ತದೆ. ಎಲ್ಲ ನದಿಗಳು ಸೇರಿದಾಗ ಸಮುದ್ರ ಆಗ್ತದೆ. ಹಾಗೆಯೇ ಹೇಗೆ ನದಿಗಳಲ್ಲಿ ಸಮುದ್ರ ಬೆರೆತಿದೆಯೋ, ನದಿಗಳೆಲ್ಲ ಸೇರಿದಾಗ ಸಮುದ್ರ ಆಗ್ತದೆ. ಹಾಗಾಗಿ ನದಿಗಳೆಲ್ಲೂ ಸೇರಿದಾಗ ಸಮುದ್ರ ಆಗ್ತದೆ ಅಂತ ಹೇಳಿದ್ರೆ ನದಿಗಳಲ್ಲಿ ಸಮುದ್ರ ಬೆರೆತಿದೆ ಅಂತ ಅರ್ಥ. ಹಾಗೆ ಸಜ್ಜನರೊಂದಿಗೆ ರಾಮನು ಬೆರೆತಿದ್ದಾನೆ, ಸೇರಿದ್ದಾನೆ. ಸದ್ಭಿಃ ಸರ್ವದಾ ಅಭಿಗತಃ. ಸಜ್ಜನರೊಂದಿಗೆ ರಾಮ ನೆಲೆಸಿದ್ದಾನೆ ಅಂಥವನು ರಾಮ ಅಂತ. ಅಷ್ಟೇ ಅಲ್ಲ, ಪುನಃ ರಾಮ ಕಃ? ರಾಮ ಆರ್ಯ. ಆರ್ಯ ಅಂತ ಹೇಳಿದ್ರೆ ಪೂಜ್ಯನು. ಸರ್ವಸಮಃ. ಸರ್ವಸಮಃ ಅಂತ ಹೇಳಿದ್ರೆ ಎಲ್ಲರನ್ನೂ ಸಮಚಿತ್ತದಿಂದ ಕಾಣುವವನು. ಮೇಲು ಕೀಳು ಎನ್ನುವ ಭಾವ ಇಲ್ಲದೇ ಇರುವವನು. ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ಕಾಣುವವನು. ಸದೈವ ಪ್ರಿಯದರ್ಶನ. ಸದೈವ ಪ್ರಿಯದರ್ಶನ ಅಂತ ಹೇಳಿದ್ರೆ ತನ್ನ ನೋಟದಿಂದಲೇ ಎಲ್ಲರಿಗೂ ಕೂಡ ಆನಂದವನ್ನು ಕೊಡುವವನು. ಹೀಗೆ ನಾವು ದೇವರ ದರ್ಶನಕ್ಕೆ ಹೋದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ. ದೇವರು ಹೇಳಿದ್ನೇ
ನನ್ನನ್ನು ನೋಡಿದರೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ದೊರಕುತ್ತದೆ ಅಂತೇಳಿ ಹೇಳಿಲ್ಲ. ಆದರೆ ಆ ದರ್ಶನದಿಂದಲೇ ನಮಗೆ ಆತ್ಮತೃಪ್ತಿ ಅನ್ನೋದಾಗ್ತದೆ. ಅಂಥ ದರ್ಶನ ರಾಮ ನೀಡ್ತಾನೆ. ಹಾಗಾಗಿಯೇ ಪ್ರಿಯ ದರ್ಶನ, ಆತನ ದರ್ಶನ ಅತ್ಯಂತ ಪ್ರೀತಿದಾಯಕವಾದದ್ದು. ಸದಾ ಏವ ಪ್ರಿಯ ದರ್ಶನ, ಯಾವಾಗಲೂ ಪ್ರೀತಿಯುತವಾದ ನೋಟವನ್ನು ಬೀರುವವನು. ಹೀಗೆ ಪ್ರಿಯ ದರ್ಶನ, ಪ್ರಿಯವಾದ ದರ್ಶನವನ್ನು ನೀಡುವವನು. ಹೇಗೆ ಅಂತ ಕೇಳಿದ್ರೆ, ಹೇಗೆ ನದಿಗಳೊಂದಿಗೆ ಸಮುದ್ರ ಬೆರೆತಿದೆಯೋ ಎನ್ನುವಂತೆ ಹಾಗೆ ಸಜ್ಜನರೊಂದಿಗೆ ರಾಮ ಬೆರೆತಿದ್ದಾನೆ. 6ನೇ ಶ್ಲೋಕದ ತಾತ್ಪರ್ಯ, ಸಜ್ಜನರೊಂದಿಗೆ ರಾಮನು ಯಾವಾಗಲೂ ಬೆರೆತಿದ್ದಾನೆ. ಅಷ್ಟೇ ಅಲ್ಲ, ಆರ್ಯ ಪೂಜ್ಯನು, ಸರ್ವಸಮಃ ಎಲ್ಲರನ್ನೂ ಸಮಚಿತ್ತದಿಂದ ಕಾಣುವವನು, ಸದೈವ ಪ್ರಿಯದರ್ಶನ ಯಾವಾಗಲೂ ಪ್ರಿಯವಾದ ನೋಟವನ್ನೇ ಬೀರುವವನು. ಪುನಃ ರಾಮಕಃ ಧನದೇನ ಸಮಸ್ತ್ಯಾಗೆ ಸತ್ಯೇ ಧರ್ಮ ಇವಾಪರಃ ತಮೇವಂ ಗುಣಸಂಪನ್ನಂ ರಾಮಂ ಸತ್ಯಪರಾಕ್ರಮಂ. ಪುನಃ ರಾಮಃ ಕಃ ಎನ್ನುವುದಕ್ಕೆ ಬಂದಂಥ ಉತ್ತರ, ತ್ಯಾಗೆ ಧನದೇನ ಸಮಸ್ತ್ಯಾಗೆ. ತ್ಯಾಗೆ ಧನದೇನ ಸಮಃ, ಸಮಃ ಪ್ಲಸ್ ತ್ಯಾಗೆ, ಸಮಸ್ತ್ಯಾಗೆ ವಿಸರ್ಗ ಸಂಧಿಯಾಗಿದೆ. ಸಮಃ ಸಮಃ ಪ್ಲಸ್ ತ್ಯಾಗೆ, ಸಮಸ್ತ್ಯಾಗೆ. ಸತ್ಯೇ ಧರ್ಮ ಇವಾಪರಃ, ಸತ್ಯೇ ಧರ್ಮ ಧರ್ಮ ಇವ ಪ್ಲಸ್ ಅಪರಃ, ಇವಾಪರಃ, ಇವ ಪ್ಲಸ್ ಅಪರಃ, ಇವಾಪರಃ ಸವರ್ಣ ದೀರ್ಘ ಸಂಧಿಯಾಗಿದೆ. ಅನ್ವಯ ಹೇಗೆ ಮಾಡಬೇಕು? ಸತ್ಯೇ ಅಪರಃ ಧರ್ಮ ಇವ, ಅಪರಃ ಧರ್ಮ ಇವ. ತಮೇವಂ ಗುಣಸಂಪನ್ನಂ ರಾಮಂ ಸತ್ಯ ಪರಾಕ್ರಮಂ. ಏವಂ ಗುಣಸಂಪನ್ನಂ ಸತ್ಯ ಪರಾಕ್ರಮಂ ತಂ ರಾಮಂ ಜನಾಃ ಕಥಯಂತಿ. ಅನ್ವಯ ಮಾಡಬೇಕು, ಅದಿಲ್ಲ ಆ ಶಬ್ದ. ಪುನಃ ರಾಮಃ ಕಃ ಕೀದೃಶಃ ಎನ್ನುವುದಕ್ಕುತ್ತರ, ತ್ಯಾಗೆ ಧನದೇನ ಸಮಃ. ತ್ಯಾಗದಲ್ಲಿ, ತ್ಯಾಗಗುಣದಲ್ಲಿ ರಾಮನು ಧನದೇನ ಸಮಃ. ಧನದ ಅಂತ ಹೇಳಿದ್ರೆ ಕುಬೇರ್, ಧನಂ ದದಾತಿ ಇತಿ ಧನದಃ. ಧನಂ ದದಾತಿ, ಧನವನ್ನು ಕೊಡುವವನು, ಸಂಪತ್ತನ್ನು ಕೊಡುವವನು ಯಾರು? ಕುಬೇರ. ಸಂಪತ್ತು ಇರುವವನು ಕೊಡ್ತಾನೆ. ಸಂಪತ್ತು ಇರುವವನನ್ನು ಏನೆಂದು ಕರೀತಾರೆ? ಕುಬೇರ. ಕುಬೇರನಲ್ಲಿ ಬಹಳಷ್ಟು ಸಂಪತ್ತಿದೆ. ಕಥಾಭಾಗವನ್ನು ನೋಡಬಹುದು. ಹೀಗೆ ಈ ರೀತಿಯಲ್ಲಿ ಕುಬೇರನಿಗೆ ಸಂಪತ್ತಿದೆ. ಅವನು ರಾವಣನಿಗೋಸ್ಕರವಾಗಿ ಲಂಕಾಧಿಪತಿಯಾಗಿದ್ದ ಕುಬೇರ. ಲಂಕಾಧಿಪತಿ ಆಗಿದ್ದು ರಾವಣ ಕೇಳಿದ್ದಾನೆ, ತನ್ನ ತಮ್ಮ ಲಂಕೆಯನ್ನು ಕೇಳಿದ್ದಾನೆ ಅಂತ ಹೇಳಿ ಆ ಲಂಕೆಯನ್ನು ತಮ್ಮನಿಗೋಸ್ಕರ ಕೊಟ್ಟು ತಾನು ಬೇರೆಡೆಗೆ ಸಾಗಿದ, ಅಲಕಾನಂದದೆಡೆಗೆ ಸಾಗಿದ. ಹೀಗೆ ಈ ರೀತಿಯಲ್ಲಿ. ಆದ್ದರಿಂದ ಹಾಗೆಯೇ ರಾಮನೂ ಕೂಡ ಅಯೋಧ್ಯೆಯ ಪಟ್ಟಾಭಿಷೇಕ ದೊರೆತಾ ಇದ್ರೂ ಕೂಡ ತನ್ನ ತಮ್ಮನಿಗೋಸ್ಕರವಾಗಿ ಅದನ್ನು ಭರತನಿಗೆ ತ್ಯಾಗವನ್ನು ಮಾಡಿ ತಾನು ಕಾಡಿಗೆ ಹೋದ. ಹಾಗಾಗಿ ಧನದೇನ ತ್ಯಾಗೆ ಧನದೇನ ಸಮಃ, ತ್ಯಾಗಕ್ಕೆ ಕುಬೇರನಿಗೆ ಸಮಾನನು, ತ್ಯಾಗದಲ್ಲಿ ಕುಬೇರನಿಗೆ ಸಮಾನನು. ಸತ್ಯೆ ಅಪರಹ ಧರ್ಮ ಇವ. ಧರ್ಮ ಬೇರೆ ಅಲ್ಲ, ಸತ್ಯ ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಸತ್ಯತೆಗೆ ಉದಾಹರಣೆ ಯಾರು, ಪ್ರತೀಕ ಯಾರು ಅಂತ ಕೇಳಿದ್ರೆ ರಾಮ ಅಂತ ಹೇಳಿ. 14 ವರ್ಷ ವನವಾಸವನ್ನು ಮಾಡಿ ಬರ್ತೇನೆ ಅಂತಂದ್ರೆ ಮಾಡಿ ಮುಗಿಸಿ ಬಂದಿದ್ದಾನೆ. ಹಾಗೆ ಅಷ್ಟು ನಿಷ್ಠೆ ಅಂತ, ತಂದೆಯ ಮಾತಿಗೆ ಅಷ್ಟು ನಿಷ್ಠೆ ಆಗಿದ್ದವನು. ಆದ್ದರಿಂದ ಸತ್ಯ ಗುಣದಲ್ಲಿ ಇನ್ನೊಂದು ಧರ್ಮ, ಸತ್ಯ ಮೂರ್ತಿ ರೂಪದಲ್ಲಿ ಅವತರಿಸಿದರೆ ಅದು ರಾಮ ಅಂತ. ಹಾಗೆ ಸತ್ಯ ಅಪರಹ ಧರ್ಮ ಇವ. ಅಪರ ಅಂತಂದರೆ ಇನ್ನೊಂದು, ಸತ್ಯದಲ್ಲಿ ಇನ್ನೊಂದು ಧರ್ಮವಿದ್ದಂತೆ. ತಮೇವಂ ಗುಣಸಂಪನ್ನಂ ರಾಮಂ ಸತ್ಯ ಪರಾಕ್ರಮಂ. ಏವಂ ಗುಣಸಂಪನ್ನಂ ಸತ್ಯ ಪರಾಕ್ರಮಂ. ಏವಂ ಸತ್ಯಪರಾಕ್ರಮಂ ಗುಣಸಂಪನ್ನಂ ತಂ ರಾಮಂ. ಅನ್ವಯಗೆ ಏವಂ ಸತ್ಯಪರಾಕ್ರಮಂ ಗುಣಸಂಪನ್ನಂ ತಂ ರಾಮಂ. ಈ ರೀತಿಯಾದಿ ಸತ್ಯತೆಯಲ್ಲಿ, ಪರಾಕ್ರಮತೆಯಲ್ಲಿ, ಹೀಗೆ ಗುಣಸಂಪನ್ನ ಬೇರೆ ಬೇರೆ ರೀತಿಯಾದಂಥ ಇಂತಹ ಗುಣಗಳಲ್ಲಿ ಸತ್ಯ ಪರಾಕ್ರಮ ಗುಣಸಂಪನ್ನನಾಗಿರುವ
ಸತ್ಯ ಪರಾಕ್ರಮ ಗುಣ ಸಂಪನ್ನನಾಗಿರುವ, ಸಂಪನ್ನ ಅಂತ ಹೇಳಿದ್ರೆ ಗುಣಗಳಿಂದ ಕೂಡಿರುವ, ಸತ್ಯ ಮತ್ತು ಪರಾಕ್ರಮದ ಗುಣಗಳನ್ನು ಅಳವಡಿಸಿಕೊಂಡಿರುವ ರಾಮಂ, ಈ ರಾಮನನ್ನ ಜನಾಹ ಕಥೆಯಂತಿ. ಯಾರು ಅಂತ ಇಲ್ಲಿ ಹೇಳಿಲ್ಲ, ಹಿಂದಿನ ಅನ್ವಯನ್ನು ಮಾಡಬೇಕು. ಹೀಗೆ ತಮೇವಂ ಗುಣ ಸಂಪನ್ನಂ ರಾಮಂ ಸತ್ಯ ಪರಾಕ್ರಮಂ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ತ್ಯಾಗೆ ಧನದೇನ ಸಮಃ. ತ್ಯಾಗ ಗುಣದಲ್ಲಿ ರಾಮ ಕುಬೇರನಿಗೆ ಸಮಾನನು. ಸತ್ಯ ಗುಣದಲ್ಲಿ ಅಪರಹ ಧರ್ಮ ಇವ, ಇನ್ನೊಂದು ಧರ್ಮವಿದ್ದಂತೆ. ಸತ್ಯ ಪರಾಕ್ರಮಂ ಗುಣಸಂಪನ್ನಂ ರಾಮಂ ತಂ ರಾಮಂ. ಸತ್ಯ ಪರಾಕ್ರಮ ಗುಣಸಂಪನ್ನನಾಗಿರುವಂತಹ ಆ ರಾಮನನ್ನು, ತಂ ರಾಮಂ, ಆ ರಾಮನನ್ನು ಜನರು ಹೇಳುತ್ತಾರೆ ಅಂಥೇಳಿ ವಾಲ್ಮೀಕಿ ಮಹರ್ಷಿಗಳ ಹತ್ತಿರ ಹೇಳ್ತಾ ಇರುವ ಮಾತು. ಹಾಗೆ ಮುಂದೆ ಏನು ಹೇಳ್ತಾ ಇದ್ದಾನೆ 8ನೇ ಶ್ಲೋಕದಲ್ಲಿ, ಪ್ರಜಾಸುಖತ್ವೇ ಚಂದ್ರಸ್ಯ ವಸುಧಾಯಾಃ ಕ್ಷಮಾ ಗುಣೈಃ ಬುದ್ಧ್ಯ ಬೃಹಸ್ಪತೇಸ್ತುಲ್ಯಃ ವೀರ್ಯೇ ಸಾಕ್ಷಾತ್ ಶಚೀಪತೇಃ. ಪುನಃ ರಾಮ ಕೀದೃಶಃ ಅನ್ನುವ ಪ್ರಶ್ನೆಗೆ ಬರುವಂಥ ಉತ್ತರ, ಪ್ರಜಾಸುಖತ್ವೇ ಚಂದ್ರಸ್ಯ, ಪ್ರಜಾಸುಖತ್ವೇ ಚಂದ್ರಸ್ಯ ವಸುಧಾಯಾಃ ಕ್ಷಮಾ ಗುಣೈಃ ಬುದ್ಧ್ಯಾ ಬೃಹಸ್ಪತೇಃ ತುಲ್ಯಃ ವೀರ್ಯೇ ಸಾಕ್ಷಾತ್ ಶಚೀಪತೇಃ. ಅನ್ನುವ ಹೇಗೆ ಮಾಡಬೇಕು? ಪ್ರಜಾಸುಖತ್ವೇ ಅತುಲ್ಯ ಅನ್ನುವ ಶಬ್ದ ಇದೆ 2ನೇ ಸಾಲಲ್ಲಿ. ಬುದ್ಧಿಯ ಬೃಹಸ್ಪತೇ ತುಲ್ಯ, ಈಕ್ವಲ್ ಅಂತರ್ಥ, ಸಮಾನ ಅಂತರ್ಥ. ತುಲನಾತ್ಮಕಂ ಅಧ್ಯಯನಂ ಕರೀತೇವೆ, ತುಲನೆ ಮಾಡುವುದು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಹೀಗೆ ರೀತಿಯಲ್ಲಿ ಹಾಗೆ ಪ್ರಜಾಸುಖತ್ವೇ ಚಂದ್ರಸ್ಯ ತುಲ್ಯ, ಪ್ರಜೆಗಳಿಗೆ ಆನಂದವನ್ನ ತಂಪನ್ನ ನೀಡುವುದರಲ್ಲಿ ಚಂದ್ರನಿಗೆ ಸಮಾನನು. ಹಾಗೆ ಸೂರ್ಯನ ಪ್ರಕಾಶ ಅಂತ ಕರಿತೇವೆ, ಚಂದ್ರನ ಬೆಳದಿಂಗಳು ಅಂತ ಕರಿತೇವೆ. ಚಂದ್ರನ ಬೆಳದಿಂಗಳು ಅಂತ ಹೇಳಿದ್ರೆ ಹಾಗೆ ಚಂದ್ರನಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಚಂದ್ರನ ಬೆಳದಿಂಗಳನ್ನು ಆಸ್ವಾದಿಸಬೇಕು ಹೇಗೆ ರೀತಿಯಲ್ಲಿ. ಹಾಗಾಗಿ ಚಂದ್ರನ ಬೆಳದಿಂಗಳು ಎಷ್ಟು ತಂಪಿದೆಯೋ ಹಾಗೆಯೇ ರಾಮನ ಆಡಳಿತ, ರಾಮನ ಇರುವ ಸ್ಥಾನ ಅಷ್ಟು ಆನಂದವನ್ನು ನೀಡುತ್ತದೆ ಪ್ರಜೆಗಳಿಗೆ. ಹಾಗಾಗಿ ಪ್ರಜೆಗಳಿಗೆ ಸುಖವನ್ನು ನೀಡುವುದರಲ್ಲಿ ಚಂದ್ರನಿಗೆ ಸಮಾನನು. ವಸುಧಾಯಾಃ ಕ್ಷಮಾಗುಣೈ, ಮುಂದೆ ಹೇಳ್ತಾ ಇರೋದು ಕ್ಷಮಾಗುಣೈ ವಸುಧಾಯಾಃ ತುಲ್ಯ. ವಸುಧಾ, ವಸು ಅಂತಂದ್ರೆ ಐಶ್ವರ್ಯ ಅಂತರ್ಥ. ಧ ಅಂತಂದ್ರೆ ಧರಿಸಿದವಳು, ಅಷ್ಟೈಶ್ವರ್ಯವನ್ನು ತನ್ನ ಗರ್ಭದಲ್ಲಿ ಧರಿಸಿದವಳು ಯಾರು ಅಂತ ಹೇಳಿದ್ರೆ ಭೂದೇವಿ. ಕ್ಷಮಾಗುಣೈ, ಹೀಗೆ ಈ ರೀತಿಯಾಗಿ ಹೇಳಿದ್ರು. ಕ್ಷಮೆಯ ಧರಿತ್ರಿ ಅಂತ ಕರೀತೇವೆ. ಭೂಮಿಗೆ ಇನ್ನೊಂದು ಹೆಸರು ಕ್ಷಮೆಗೆ ಭೂಮಿ ಅಂತ ಅರ್ಥ. ರೈತ ಮಳೆ ಬಿದ್ದ ಆಗ ನೇಗಿಲನ್ನು ತೆಗೆದು ಭೂಮಿಯನ್ನು ಅಗಿತಾನೆ, ಉಳ್ತಾನೆ, ಹೀಗೆ ರೀತಿಯಲ್ಲಿ. ಆದರೆ ಬಿತ್ತಂತಹ ಬೀಜ ಹಸಿರಾಗಿ ನಿಲ್ತದೆ, ತನ್ನನ್ನು ತಾನು ಬಗೆಸಿಕೊಂಡರೂ ಕೂಡ ಅದು ಹಸಿರಾಗಿ ನಿಲ್ತದೆ. ಹಾಗಾಗಿ ಪ್ರತಿಯೊಂದು, ಅದಕ್ಕಾಗಿ ಪಾದಸ್ಪರ್ಶಂ ಕ್ಷಮಸ್ವಮಿ, ನಾವು ಪ್ರತಿನಿತ್ಯ ಕೇಳಬೇಕಂತ ಭೂದೇವಿಯನ್ನು, ಪಾದಸ್ಪರ್ಶಂ ಕ್ಷಮಸ್ವಮಿ ಅಂತೇಳಿ. ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ. ಅಲೇ ಲಕ್ಷ್ಮಿಯೇ, ನನ್ನ ಪಾದಸ್ಪರ್ಶವನ್ನು ಕ್ಷಮಿಸು, ನಾನು ನಿನ್ನನ್ನು ತುಳಿತಾ ಇದ್ದೇನೆ ಅಂತೇಳಿ ಪ್ರತಿನಿತ್ಯ ಕೇಳಬೇಕಂತ. ಅದು ಕೇಳು ಅಂತ ಹೇಳೋದಿಲ್ಲ, ಆದರೂ ನಾವು ಕೇಳಬೇಕಂತೆ. ಹಾಗಾಗಿ ಏನು ಹೇಳ್ತಾ ಇದ್ದೇನೆ ಇಲ್ಲಿ, ಕ್ಷಮಾಗುಣದಲ್ಲಿ ಭೂಮಿಗೆ ಸಮಾನನು, ಹೀಗೆ ರೀತಿಯಲ್ಲಿ. ಅಷ್ಟೇ ಅಲ್ಲ, ಬುದ್ಧ್ಯಾ ಬೃಹಸ್ಪತೆ ಸ್ತುಲ್ಯ, ಬುದ್ಧಿಯ ತೀಕ್ಷ್ಣತೆಯಲ್ಲಿ, ಬುದ್ಧಿಮತ್ತೆಯಲ್ಲಿ ಬೃಹಸ್ಪತೆ ತುಲ್ಯ, ಬೃಹಸ್ಪತ್ಯಾಚಾರ್ಯ, ಹೀಗೆ ರೀತಿಯಲ್ಲಿ ಬೃಹಸ್ಪತಿಗೆ ಸಮಾನನು. ಬೃಹಸ್ಪತಿ ಅಂತಂದ್ರೆ ಗುರು, ವಿದ್ಯೆಗೆ ಗುರು, ಹೀಗೆ ಅವನನ್ನು ಕರೆದಿದ್ದಾರೆ ಬೃಹಸ್ಪತಿಗಳು ಅಂತೇಳಿ. ಹಾಗಾಗಿ ಬೃಹಸ್ಪತಿ ಆಚಾರ್ಯರಿಗೆ
ಸಪ್ತ ಋಷಿಗಳು ಏನಿದ್ದಾರೆ ಹಾಗೆ ಅಂತಹ ಋಷಿಗಳಲ್ಲಿ ಅವರಷ್ಟು ಬುದ್ಧಿವಂತನಾಗಿರೋ ಅಂದರೆ ನಾವಿಂದು ವಾರಕ್ಕೆ ಒಂದು ಗುರುವಾರ ಅಂತ ಕರೆದಿದ್ದೇವೆ. ವಾರಕ್ಕೆ ಒಂದು ಹೆಸರನ್ನು ಗುರು ಯಾಕೆ ಕರೆದಿದ್ದೇವೆ ಅಂತ ಕೇಳಿದ್ರೆ ಆ ಬುದ್ಧಿಮತ್ತೆ ಅಂತೇಳಿ, ಆ ಬುದ್ಧಿಮತ್ತೆಯಿಂದಲೇ ಒಂದು ವಾರವನ್ನು ಇಟ್ಟಿದ್ದೇವೆ. ವಾರದ ಒಂದು ದಿನಕ್ಕೆ ಬೃಹಸ್ಪತಿ ಅಂತ ಕರೀತಾರೆ, ಅದನ್ನೇ ಗುರು ಅಂತ ಕರಿತೇವೆ. ವೀರ್ಯೇ ಸಾಕ್ಷಾತ್ ಶಚೀಪತೆ, ಶಕ್ತಿಯಲ್ಲಿ, ವೀರ್ಯ ಅಂತಂದರೆ ಶಕ್ತಿ ಅಂತ ಅರ್ಥ. ಶಕ್ತಿಯಲ್ಲಿ ಸಾಕ್ಷಾತ್ ಶಚೀಪತೆ, ಶಚೀಪತಿ, ಶಚಿ ಅಂತಂದರೆ ಇಂದ್ರಾಣಿ, ಶಚೀದೇವಿ ಇಂದ್ರನ ಹೆಂಡತಿ. ಪತಿ ಅಂತಂದರೆ ಇಂದ್ರಾಣಿಯ ಪತಿಯಾಗಿರುವಂತಹ ಇಂದ್ರನಿಗೆ ಸಮಾನನು, ಶಕ್ತಿಯಲ್ಲಿ ಇಂದ್ರನಿಗೆ ಸಮಾನನು. ಶಚೀಪತಿ ಅಂತಂದರೆ ಇಂದ್ರ ಅಂತ ಅರ್ಥ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಪ್ರಜೆಗಳಿಗೆ ಆನಂದವನ್ನು ನೀಡುವುದರಲ್ಲಿ ಚಂದ್ರನಿಗೆ ಸಮಾನನು ಯಾರು? ರಾಮ. ಕ್ಷಮಾಗುಣದಲ್ಲಿ ವಸುಧ ಅಥವಾ ಭೂಮಿಗೆ ಸಮಾನನು, ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನು, ಹಾಗೆ ಶಕ್ತಿಯಲ್ಲಿ ಇಂದ್ರನಿಗೆ ಸಮಾನನು. ಪುನಃ ರಾಮ ಕಹ ಎನ್ನುವ ಪ್ರಶ್ನೆ. ರಾಮ ಮೃದುಶ್ಚ ಸ್ಥಿರಚಿತ್ತಶ್ಚ ಸದಾ ಭವ್ಯೋನಸೂಯಕಃ ಪ್ರಿಯವಾದೀ ಚ ಭೂತಾನಾಂ ಸತ್ಯವಾದೀ ಚ ರಾಘವಃ. ಸತ್ಯವಾದೀ ಚ ರಾಘವಃ. ಪುನಃ ರಾಮ ಕಹ ಎನ್ನುವ ಪ್ರಶ್ನೆಗೆ, ಕೀದೃಶಃ ಎನ್ನುವ ಪ್ರಶ್ನೆಗೆ ಬರ್ತಾ ಇರೋ ಉತ್ತರ ರಾಮ ಕೀದೃಶಃ ಅಂತ ಕೇಳಿದ್ರೆ ಯಾವ ರೀತಿಯಾಗಿರುವವನು ಅಂತ ಹೇಳಿದ್ರೆ ಮೃದುಹು. ಮೃದುಶ್ಚ ಅಂತಿದೆಯಲ್ಲ, ಮೃದುಶ್ಚ, ಮೃದುಹು ಪ್ಲಸ್ ಚ, ಮೃದುಹು ಪ್ಲಸ್ ಚ, ಮೃದುಶ್ಚ. ಸ್ಥಿರಚಿತ್ತಃ ಪ್ಲಸ್ ಚ, ಸ್ಥಿರಚಿತ್ತಃ, ಸ್ಥಿರಚಿತ್ತಃ ಪ್ಲಸ್ ಚ, ಸ್ಥಿರಚಿತ್ತಶ್ಚ. ಸದಾ ಭವ್ಯಃ ಅನಸೂಯಕಃ. ಅನಸೂಯಕ, ನ ಅಸೂಯ ಅನಸೂಯ. ನಜ ತತ್ಪುರುಷ ಸಮಾಸ ಅಂತ ಕರೀತಾನೆ. ತತ್ಪುರುಷ ಸಮಾಸ ನಿಮಗಿದೆಲ್ಲ ಸಮಾಸ ದೃಷ್ಟಿಯಿಂದ ಹೆಸರಿಸುವ ಅವಶ್ಯಕತೆ ಇಲ್ಲ, ತಿಳ್ಕೊಳ್ಳೋಕ್ಕೆ ಅಥವಾ ತಿಳುವಳಿಕೆಗೆ ಮಾತ್ರ ಹೇಳ್ತಾ ಇರುವಂಥದ್ದು. ನ ಅಸೂಯಕಃ ಅನಸೂಯಕಃ. ಪ್ರಿಯವಾದಿ, ಪ್ರಿಯವಾದಿ ಚ ಭೂತಾನಾಂ ಸತ್ಯವಾದಿ ಚ ರಾಘವಃ. ರಾಘವ ಅಂತ ಹೇಳಿದ್ರೆ ರಘುವಂಶದಲ್ಲಿ ಹುಟ್ಟಿದವನು. ರಘುವಂಶದಲ್ಲಿ ಹುಟ್ಟಿದಂಥ ಈ ರಾಮನು ಹೇಗಿದ್ದಾನೆ ಅಂತ ಕೇಳಿದ್ರೆ ಮೃದುಹು. ಮೃದು ಅಂತ ಹೇಳಿದ್ರೆ ಅತ್ಯಂತ ಸಾಫ್ಟ್, ಯಾವ ಕ್ಷಣದಲ್ಲಿಯೂ ಕೂಡ ಕಠೋರತೆಯನ್ನು ತಾಳದೇ ಇರುವವನು ಮೃದುಹು ಅನ್ನೋದಕ್ಕೆ ಅರ್ಥ. ಮೃದುಶ್ಚ ಅತ್ಯಂತ ಹಿರಿಯರ ಜೊತೆಯಲ್ಲಿ, ಕಿರಿಯರ ಜೊತೆಯಲ್ಲಿ ಮೃದುವಾಗಿಯೇ ವ್ಯವಹರಿಸುವಂಥವನು, ಯಾವ ಕ್ಷಣದಲ್ಲಿ ಕೂಡ ಕೋಪಿಸಿಕೊಳ್ಳದೇ ಇರುವವನು, ಮೃದು ಗುಣವನ್ನು ಹೊಂದಿರುವವನು. ಸ್ಥಿರಚಿತ್ತ. ಸ್ಥಿರಚಿತ್ತ ಅಂತಂದರೆ ಚಿತ್ತ, ಚಿತ್ತಂತು ಚೇತೋ ಹೃದಯಂ. ಚಿತ್ತ ಅಂತಂದರೆ ಹೃದಯ ಅಂತರ್ಥ, ಮನಸ್ಸು ಅಂತರ್ಥ. ಸ್ಥಿರವಾದ ಮನಸ್ಸುಳ್ಳವನು. ಕೆಲವರಿಗೆ ಹಾಗೆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೊರಟ್ರೆ, ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟ್ರೆ, ನಮ್ಮ ವಿದ್ಯಾರ್ಥಿಗಳಿಗೂ ಕೆಲವರಿಗೆ ಹಾಗೆ ಒಂದು ಪುಸ್ತಕವನ್ನು ಓದಬೇಕು ಅಂತ ಹೊರಟ್ರೆ ಇನ್ನೊಂದು ಪುಸ್ತಕ ಓದಬೇಕು ಅಂತ ಕಾಣಿಸ್ತದೆ. ಇನ್ನೊಂದು ಪುಸ್ತಕವನ್ನು ತೆರೆದ್ರೆ ಈಗ ಬೇಡ ಅಂತ ಅನಿಸ್ತದೆ. ಅದನ್ನು ಚಂಚಲಂ, ಅದಕ್ಕಾಗಿ ಕೃಷ್ಣ ಹೇಳ್ತಾನೆ ಚಂಚಲಮ್ಮಿ ಮನ ಕೃಷ್ಣ ಅಂತೇಳಿ. ಸ್ಥಿರವಾದ ಬುದ್ಧಿ, ಇಟ್ಟ ಗುರಿ, ಸ್ಥಿರವಾದ ಚಿತ್ತ, ಇದು ಎರಡು ಇರಬೇಕು ಮನುಷ್ಯನ ಸಾಧನೆಗೆ. ಒಂದು ಗುರಿ, ಒಂದು ಸ್ಥಿರವಾದ ಬುದ್ಧಿ, ಎರಡು ಇದ್ದರೆ ಮನುಷ್ಯ ಸಾಧಕನಾಗ್ತಾನೆ. ಅಂತಹ ಒಂದು ಸಾಧಕರಲ್ಲಿ ರಾಮನು ಕೂಡ. ಸ್ಥಿರಚಿತ್ತ. ಸದಾ ಭವ್ಯ. ಸದಾ ಭವ್ಯ. ಸದಾ ಅಂತಂದರೆ ಯಾವಾಗಲೂ. ಭವ್ಯ ಅಂತಂದರೆ ಆನಂದದಾಯಕನು ಅಂತ ಅರ್ಥ. ಹೀಗೆ ರೀತಿಯಲ್ಲಿ ಭವ್ಯ ಅನ್ನೋದಕ್ಕೆ ದೊಡ್ಡ ಮನಸ್ಸುಳ್ಳವನು ಅಂತ ಹೇಳ್ತಾರಲ್ಲ, ಹೀಗೆ ರೀತಿಯಲ್ಲಿ ಕೆಲವರು ಹಾಗೆ ಕೈಯಲ್ಲಿ ₹1 ಇರೋದಿಲ್ಲ, ಆದರೆ ವಿಶಾಲವಾದ ಮನೋಭಾವವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಹಾಗೆ ಆ ರೀತಿಯಾಗಿರುವವನು ಅಂತ. ಭವ್ಯ ಅನ್ನೋದಕ್ಕರ್ಥ ಅಷ್ಟು ವಿಶಾಲವಾದ, ತನಗೆಷ್ಟು ಕಷ್ಟ ಇರಲಿ ತನ್ನ ಕಷ್ಟವನ್ನೆಲ್ಲ ಬದಿಗಿಟ್ಟುಕೊಂಡು ಬೇರೆಯವರ ಕಷ್ಟವನ್ನೇ ತನ್ನ ಕಷ್ಟ ಅಂತ ತಿಳಿದು ವ್ಯವಹರಿಸುವವನು, ದೊಡ್ಡ ಮನಸ್ಸುಳ್ಳವನು. ಅದನ್ನು ಭವ್ಯ ಅಂತ ಕರೀತಾನೆ. ಸದಾ ಭವ್ಯ, ಯಾವಾಗಲೂ ಆನಂದದಾಯಕನು. ಅನಸೂಯಕ. ಅಸೂಯ ಅಂತಂದರೆ ಹೊಟ್ಟೆ ಕಿಚ್ಚು, ಅದಿಲ್ಲದೇ ಇರುವವನು ಅನಸೂಯಕ.
ಅಸೂಯಾರಹಿತನು. ಅನಸೂಯಕ ಅನ್ನೋದಕ್ಕರ್ಥ ಅಸೂಯಾರಹಿತನು, ಹೊಟ್ಟೆ ಕಿಚ್ಚಿಲ್ಲದೆ ಇರುವವನು. ಭೂತಾನಾಂ ಪ್ರಿಯವಾದಿ. ಭೂತ ಅಂತ ಹೇಳಿದ್ರೆ ಪ್ರಜೆಗಳು ಅಂತರ್ಥ, ಜನರು ಅಂತರ್ಥ. ಭೂತ ಅನ್ನೋದಕ್ಕರ್ಥ ಜನರು ಅಂತರ್ಥ. ಇಲ್ಲಿ ಲೋಕ ಅಂತರ್ಥ, ಪ್ರಜೆಗಳಿಗೆ ಪ್ರಿಯವಾದಿ. ಪ್ರಿಯಂ ವದತಿ ಇತಿ ಪ್ರಿಯವಾದಿ. ಪ್ರಿಯವಾದದ್ದನ್ನು ಹೇಳುವವನು, ಪ್ರಿಯವಾದದ್ದನ್ನು ಹೇಳುವವನು. ಹಾಗೆ ಭೂತಾನಾಂ ಸತ್ಯವಾದಿ, ಎರಡಕ್ಕೂ ಅನ್ವಯ ಮಾಡಬೇಕು. ಭೂತಾನಾಂ ಸತ್ಯವಾದಿ, ಪ್ರಜೆಗಳಿಗೆ ಪ್ರಿಯವಾದದ್ದನ್ನು ಹೇಳುವವನು, ಹಾಗೆ ಸತ್ಯವಾದದ್ದನ್ನು ಹೇಳುವವನು. ಸಹ ಕಹ ಸಹ ರಾಘವ. ಅವನೇ ರಾಮನು. ರಾಘವ ಅಂತಂದ್ರೆ ರಾಮನು. ರಾಮನು ಅಂತಂದ್ರೆ ಹೇಗಿದ್ದಾನೆ? ಮೃದು ಸ್ವಭಾವವುಳ್ಳವನು, ಸ್ಥಿರ ಚಿತ್ತ, ಸ್ಥಿರವಾದ ಮನಸ್ಸುಳ್ಳವನು, ಸದಾ ಭವ್ಯ, ಯಾವಾಗಲೂ ಆನಂದವನ್ನು ನೀಡುವವನು ಅಥವಾ ಭವ್ಯನು. ಅನಸೂಯಕ, ಹೊಟ್ಟೆ ಕಿಚ್ಚು ಇಲ್ಲದೇ ಇರುವವನು, ಅಸೂಯಾರಹಿತನು. ಪ್ರಿಯವಾದಿ ಚ ಭೂತಾನಾಂ, ಭೂತಾನಾಂ ಪ್ರಿಯವಾದಿ, ಪ್ರಜೆಗಳಿಗೆ ಪ್ರಿಯವಾದದ್ದನ್ನು ಹೇಳುವವನು. ಸತ್ಯವಾದಿ ಚ ರಾಘವ, ಸತ್ಯವಾದದ್ದನ್ನು ಹೇಳುವವನು, ಪ್ರಜೆಗಳಿಗೆ ಸತ್ಯವನ್ನು ಹೇಳುವವನು. ಸತ್ಯವನ್ನು ಮಾತ್ರ ಹೇಳ್ತಾನೆ. ಸಿಕ್ಕಿದೆ, ನನಗೆ ಗೊತ್ತಾಗಿದೆ ಅಂತೇಳಿ ಎಲ್ಲವನ್ನ ಹೇಳಲಿಕ್ಕೆ ಹೋಗೋದಿಲ್ಲ ಅಂತ. ಹಾಗೆ ರಾಘವ, ಇವನೇ ರಾಘವನು ಅಂಥೇಳಿ, ರಘುವಂಶೋತ್ತಮನು ಅಂಥೇಳಿ ಈ ರೀತಿಯಾಗಿ ಹೇಳ್ತಾನೆ. ಹಾಗೆ ಮುಂದೆ ಪುನಃ ರಾಮ ಕಹ ಎನ್ನುವ ಪ್ರಶ್ನೆಗೆ, ದೇವಾಸುರ ಮನುಷ್ಯಾಣಾಂ ಸರ್ವಾಸ್ತ್ರೇಷು ವಿಶಾರದ. ಸರ್ವಾಸ್ತ್ರೇಷು ವಿಶಾರದ, ಸಮ್ಯಗ್ ವಿದ್ಯಾ ವೃತಸ್ನಾತೋ ಯಥಾವತ್ ಸಾಂಗ ವೇದವಿತ್. ಪುನಃ ರಾಮ ಕಹ ಅಂತ ಕೇಳೋದಕ್ಕೆ ಪ್ರಶ್ನೆಗೆ ಮತ್ತೆ ಉತ್ತರ ಹೇಳ್ತಾ ಇದ್ದಾನೆ. ದೇವಾಸುರ ಮನುಷ್ಯಾಣಾಂ, ದೇವಾಸುರ ಮನುಷ್ಯಾಣಾಂ ಸರ್ವಾಸ್ತ್ರೇಷು ವಿಶಾರದ, ಸಮ್ಯಗ್ ವಿದ್ಯಾ ವೃತಸ್ನಾತೋ ಯಥಾವತ್ ಸಾಂಗ ವೇದವಿತ್. ಇಲ್ಲಿ ಹೇಳ್ತಾ ಇರೋ ಮಾತು ಏನು ಹೇಳ್ತಾ ಇದ್ದೀನಿ ಇಲ್ಲಿ? ಸಾಂಗವೇದವಿತ್, ಸಾಂಗವೇದವಿತ್ ಸಮ್ಯಗ್ ವಿದ್ಯಾ ವೃತಸ್ನಾತಃ ಯಥಾವತ್ ದೇವಾಸುರ ಮನುಷ್ಯಾಣ ಸರ್ವಾಸ್ತ್ರೇಷು ವಿಶಾರದ. ಇಲ್ಲಿ ಹೇಳ್ತಾ ಇರುವ ಮಾತು, ದೇವಃ ಚ ಅಸುರಃ ಚ ಮನುಷ್ಯಃ ಚ ತೇಷಾಂ ಸಮಾಹಾರಃ. ದೇವಾಸುರ ಮನುಷ್ಯಾಣಾಂ, ರಾಮನು, ಲಕ್ಷ್ಮಣನು, ಭರತನು, ಶತ್ರುಘ್ನನು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ಹಾಗೆ ದೇವಃ ಚ ಅಸುರಃ ಚ ಮನುಷ್ಯಃ ಚ ದೇವಾಸುರ ಮನುಷ್ಯಾಃ ತೇಷಾಂ, ದೇವಾಸುರ ಮನುಷ್ಯಾಣಾಂ ಸರ್ವಾಸ್ತ್ರೇಷು ವಿಶಾರದಃ, ಸರ್ವಾಸ್ತ್ರೇಷು ವಿಶಾರದಃ. ದೇವರು, ಅಸುರ ಅಂತಂದರೆ ರಾಕ್ಷಸರು. ದೇವರು, ರಾಕ್ಷಸರು, ಮನುಷ್ಯರು ತಿಳಿದಿರುವಂತಹ ಎಲ್ಲ ಅಸ್ತ್ರಗಳಲ್ಲಿ ವಿಶಾರದ, ಪಂಡಿತನು, ನಿಷ್ಣಾತನು. ದೇವ, ರಾಕ್ಷಸ, ಮನುಷ್ಯರು ತಿಳಿದಿರುವಂತಹ ಎಲ್ಲ ಅಸ್ತ್ರಗಳಲ್ಲಿಯೂ ಕೂಡ, ಅಸ್ತ್ರವಿದ್ಯೆಗಳಲ್ಲಿಯೂ ಕೂಡ ಈತ ವಿಶಾರದ, ಪಂಡಿತನು. ಹಾಗೆ ಸಮ್ಯಕ್ ವಿದ್ಯಾ ವೃತಸ್ನಾತ ಯಥಾವತ್ ಸಾಂಗವೇದವಿತ್. ಅಷ್ಟೇ ಅಲ್ಲ, ವೇದವಿತ್, ಸಾಂಗ ವೇದವಿತ್, ಸಾಂಗ ವೇದವಿತ್. ವಿತ್ ಅಂತಂದ್ರೆ ತಿಳಿದವನು. ವೇದ ಅಂತಂದ್ರೆ 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಹೀಗೆ 4 ವೇದಗಳನ್ನು, ವೇದಾಂಗಗಳನ್ನು, ಶಿಕ್ಷಾ, ವ್ಯಾಕರಣ, ಛಂದ, ನಿರುಕ್ತ, ಜ್ಯೋತಿಷ, ಕಲ್ಪ, ಹೀಗೆ 6 ಅಂಗಗಳೇನಿದೆ ಇವುಗಳನ್ನೆಲ್ಲ ಚೆನ್ನಾಗಿ ತಿಳಿದು ಸಮ್ಯಕ್ ವಿದ್ಯಾ ವೃತಸ್ನಾತ, ಶಿಕ್ಷಾ, ವ್ಯಾಕರಣ, ಛಂದ, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತೇಳಿ ವೇದಾಂಗಗಳು ಅಂತ ಕರೆದಿದ್ದಾರೆ. ನೋಡೋಣ ಅದನ್ನು ಮತ್ತೆ, ಅಧ್ಯಯನದಲ್ಲಿ ಇದೆ ಅದು. ವೇದಗಳನ್ನು, ವೇದಾಂಗಗಳನ್ನು ಚೆನ್ನಾಗಿ ತಿಳಿದುಕೊಂಡವನು. ಅಷ್ಟೇ ಅಲ್ಲ, ಸಮ್ಯಕ್ ವಿದ್ಯಾ ವೃತ ಸ್ನಾತಃ, ಸ್ನಾತಕ ಅಂತ ಕರೀತಾರೆ. ಸ್ನಾತಕ ಅಂತ ಹೇಳಿದ್ರೆ ಓದು ಮುಗಿದವನು ಅಂತ ಅರ್ಥ. ಸಮ್ಯಕ್ ವಿದ್ಯಾ ವ್ರತ ಸ್ನಾತ, ವಿದ್ಯೆಯನ್ನು ವ್ರತವೆಂದು ತಿಳಿದು ಅಧ್ಯಯನವನ್ನು ಮಾಡಿ
ಮುಗಿಸಿದವನು, ಅದನ್ನು ಸ್ನಾತಕ ಅಂತ ಕರೆದಿದ್ದಾರೆ. ಹೀಗೆ ರೀತಿಯಲ್ಲಿ ವೇದಾಂಗಗಳನ್ನು ಚೆನ್ನಾಗಿ ತಿಳಿದವನು. ಹಾಗೆಯೇ ಸಮ್ಯಕ್ ವಿದ್ಯಾವೃತಸ್ನಾತ ಅಂತ ಹೇಳಿದ್ರೆ ಚೆನ್ನಾಗಿ ವಿದ್ಯೆಯನ್ನು ಓದಿ ಮುಗಿಸಿದವನು ಸಹ. ಅಷ್ಟೇ ಅಲ್ಲ, ಈ ಶ್ಲೋಕದ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಯಥಾವತ್ ಸಾಂಗವೇದವಿತ್, ಶಾಸ್ತ್ರಗಳಲ್ಲಿ ಹೇಗೆ ಹೇಳಿದೆಯೋ ಅದೇ ರೀತಿಯಲ್ಲಿ ವೇದಾಂಗಗಳನ್ನು ತಿಳಿದುಕೊಂಡವನು, ಚೆನ್ನಾಗಿ ಓದಿ ಸ್ನಾತಕನಾದವನು, ಓದಿ ಮುಗಿಸಿದವನು, ಚೆನ್ನಾಗಿಯೇ ಓದಿ ಮುಗಿಸಿದವನು. ಹಾಗೆಯೇ ದೇವಾಸುರ ಮನುಷ್ಯಾಣ, ದೇವರು, ರಾಕ್ಷಸರು, ಮನುಷ್ಯರು ತಿಳಿದಿರುವಂಥ ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ಚೆನ್ನಾಗಿ ವಿಶಾರದ ಪಂಡಿತನು. ಹೀಗೆ ಈ ರೀತಿಯಾಗಿ ಇಲ್ಲಿ 10 ಶ್ಲೋಕದ ತನಕ ರಾಮನ ಚಿಂತನೆಯನ್ನು ನಾವಿಲ್ಲಿ ಮಾಡಿದ್ದೇವೆ. ರಾಮನ ಆದರ್ಶ ಗುಣಗಳು ಏನು ಅನ್ನೋದನ್ನು ಓದ್ತಾ ಇದ್ದೇವೆ. ಇನ್ನು ಹೆಚ್ಚಿನ ಅಧ್ಯಯನವನ್ನು ಮುಂದಿನ ಅವಧಿಯಲ್ಲಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.